ಸತ್ತೋದ ಆತ್ಮ ನಿಮ್ಮ ಕುಟುಂಬಕ್ಕೆ ಅಪಾಯಕಾರಿ. ಹಾಗಾದರೆ ಇದಕ್ಕೆ ಪರಿಹಾರನೇ ಇಲ್ವಾ? ಗುರುಗಳೇ, ಇದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ಹೇಳಿ ಗುರುಗಳೇ. ಸತ್ತು ಹೋದವ್ರಿಗೆ ಶಾಸ್ತ್ರೋಕ್ತವಾಗಿ ಶ್ರಾದ್ದ ಕಾರ್ಯ ನಡೀಲೇಬೇಕು. ಹಸಿದ ಆತ್ಮಕ್ಕೆ ಪಿಂಡ ಪ್ರದಾನ ನಡೆದ್ರೇ ಅದಕ್ಕೆ ತೃಪ್ತಿ ಸಿಗೋದು. ಎಲ್ಲ ಜೀವಾತ್ಮಗಳಿಗೂ ಮುಕ್ತಿ ಸಿಗಬೇಕು, ಆಗ್ಲೇ ಆ ಜೀವಕ್ಕೆ ಭೂಮಿಯ ಬಂಧನದಿಂದ ಮುಕ್ತಿ ಸಿಗೋದು. ಒಂದು ವೇಳೆ ಶ್ರಾದ್ದ ಆಗಲಿಲ್ಲ ಅಂದರೆ ಆತ್ಮಗಳು ನರಳಿ ನರಳಿ ತನ್ನವರನ್ನೇ ಬಲಿ ತಗೊಳುತ್ತೆ. ಸರಿ ಗುರುಗಳೇ, ನಾವಿನ್ನು ಬರ್ತೀವಿ. ದುರ್ಗಾ, ಏನಷ್ಟು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಬಾಸು. ದುರ್ಗಾ, ನಿನಗೆ ಸುಳ್ಳು ಹೇಳೋದಕ್ಕೆ ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ನ ಮುಖದಲ್ಲಿ ಭಯ ಎದ್ದು ಕಾಣಿಸ್ತಾ ಇದೆ. ಏನಾಯಿತು? ಅದು ಬಾಸು, ನಾನು ಪೂಜಾರಿ ಅವ್ರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡೆ. ಅವರು ಆತ್ಮಗಳಿಗೆ ಶ್ರಾದ್ದ ಮಾಡಿಲ್ದೇ ಇರೋ ಬಗ್ಗೆ ಹೇಳ್ತಾ ಇದ್ರು. ಆತ್ಮಗಳಿಗೆ ಮುಕ್ತಿ ಸಿಕ್ಕಿಲ್ಲ ಅಂದರೆ ಅವು ಪ್ರೇತಾತ್ಮಗಳಾಗಿ ಬದಲಾಗ್ತಾವಂತೆ. ಅವಾಗ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾವಂತೆ. ಅವಕ್ಕೆ ಸರಿ ಯಾವುದು ತಪ್ಪು ಯಾವುದು ಒಂದೂ ಗೊತ್ತಾಗಲ್ವಂತೆ. ಅದು ಕುಟುಂಬಕ್ಕೆ ಕೂಡ ಅಪಾಯಕಾರಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಇದಕ್ಕೆ ನೀನು ಟೆನ್ಷನ್ ಮಾಡ್ಕೊಂಡಿರೋದು? ನೋಡು ದುರ್ಗಾ, ಈ ಪ್ರೇತ ಆತ್ಮ ಇದೆಲ್ಲ ಬರೀ ನಂಬಿಕೆ ಅಷ್ಟೇ. ನೋಡು, ನೀನೇನು ಭಯ ಪಡಬೇಡ, ಏನೂ ಆಗಲ್ಲ. ಸತ್ತವು. ಇದು ಕೇವಲ ನಂಬಿಕೆ ಅಲ್ಲ ಬಾಸು, ನಾನು ಕಣ್ಣರೇ ನೋಡ್ತಿರೋದು. ದುರ್ಗಾ, ತಗೋ. ಒಂಥರ ವಿಚಿತ್ರ ದುರ್ಗಾ, ದೇವ್ರನ್ನ ನಂಬಲ್ಲ, ದೇವಸ್ಥಾನ ಒಳಗೆ ಬರಲ್ಲ ಅಂತ ಹೇಳ್ತೀಯ. ಇವಾಗ ಯಾರೋ ಒಬ್ಬರು ಭೂತ ಪ್ರೇತ ಅಂತ ಅದ್ರ ಬಗ್ಗೆ ಹೇಳಿದ್ರು ಅಂತ ಚೆನ್ನಾಗಿ ನಂಬಿಟ್ಟಿದ್ಯಾ. ಅಲ್ಲ, ನಿನ್ನ ಲಾಜಿಕೇ ನಂಗೆ ಅರ್ಥ ಆಗಲ್ಲ. ದುರ್ಗಾ, ಮತ್ತೇನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಬಾಸು. ಸರಿ, ನಡಿ. ಪ್ರಪಂಚದಲ್ಲಿ ಆತ್ಮಗಳು ಇರೋದು ನಿಜ. ಹಾಗಿದ್ಮೇಲೆ ಪೂಜಾರಿ ಹೇಳ್ತಿರೋ ಮಾತು ಕೂಡ ನಿಜನೇ ಆಗಿರುತ್ತೆ. ಅಂಬಿಕಾ ಅವ್ರಿಗೆ ಸರಿಯಾದ ಸಮಯಕ್ಕೆ ಮುಕ್ತಿ ಸಿಗದೆ ಹೋದ್ರೆ ಅವರು ಇಡೀ ಕುಟುಂಬಕ್ಕೆ ಕಂಟಕ ಆಗ್ತಾರಾ? ಇದನ್ನ ನಾನು ಅಂಬಿಕಾ ಅವ್ರಿಗೆ ಹೇಗೆ ಹೇಳಲಿ? ದುರ್ಗಾ, ನಿನ್ನ ಜೊತೆ ಬರೋದು ಬೇಡವಾ? ಆರ್ ಯು ಶೋರ್? ಬೇಡ ಬಾಸು, ನಾನು ಅಪ್ಪ ಹತ್ರ ಮಾತಾಡಬೇಕು. ನಾನು ಒಬ್ಳೇ ಹೋಗಿ ಬರ್ತೀನಿ. ನಾನು ಬರ್ತೀನಿ ಜೊತೆಗೆ. ಬೇಡ ಬಾಸು, ಅವ್ರು ಮಾತಾಡೋದು ನಿಮಗೆ ಅರ್ಥ ಆಗಲ್ಲ. ಸುಮ್ಮನೆ ಯಾಕೆ ತೊಂದರೆ? ನಾನು ಹೊರಡ್ತೀನಿ. ಅಮ್ಮ ಕೇಳಿದ್ರೆ ಏನು ಹೇಳಿ? ಏನೋ ಒಂದು ಹೇಳಿ ನಿಭಾಯಿಸಿ ಬಾಸು. ಅಲ್ಲ, ಈಗ ಸಡನ್ನಾಗಿ ಅವ್ರ ಹತ್ರ ಮಾತಾಡುವಂಥದ್ದು ಏನಿದೆ? ನನ್ನ ಮನಸ್ಸಲ್ಲಿ ತುಂಬ ಪ್ರಶ್ನೆಗಳಿದೆ ಬಾಸು. ಪೂಜಾರಿ ಹೇಳೋದು ಕೇಳಿದ್ಮೇಲೆ ನಂಗೆ ಯಾಕೋ ಸಮಾಧಾನನೇ ಇಲ್ಲ. ನಾನೆಲ್ಲ ಪ್ರಶ್ನೆಗಳಿಗೂ ಅಪ್ಪನ ಹತ್ರ ಉತ್ತರ ಸಿಗುತ್ತೆ. ನಾನು ಹೋಗಬೇಕು. ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಾ? ಸರಿ. ಅಲ್ಲ, ಅಂದ್ರೂ ನೀನೊಬ್ಬಳೇ ಹೋಗಲೇಬೇಕಾ? ಹೌದು ಬಾಸು, ನಾನು ಈಗ ಹೋಗಲಿಲ್ಲ ಅಂದರೆ ನನ್ನ ಮನಸ್ಸಲ್ಲಿರೋ ಗೊಂದಲಕ್ಕೆ ನಂಗೆ ಮುಕ್ತಿನೇ ಸಿಗಲ್ಲ. ಸರಿ, ಹುಷಾರು. ಬಾಸು, ನಾವು ರಸ್ತೆಯಲ್ಲಿದ್ದೀವಿ. ಇವಾಗಲೂ ತಮಾಷೆನಾ? ಬಾಸ್, ನಿನ್ನ ಸರಿಗೋದು ನನ್ನ ಬೈಕಿಗೆ ಸೇರ್ಕೊಂಡಿರೋದು. ಇದರಲ್ಲಿ ನಂದು ಯಾವ ಕೈವಾಡನೂ ಇಲ್ಲ. ನೋಡು ದುರ್ಗಾ, ಇನ್ನೊಂದು ಸಲ ಯೋಚನೆ ಮಾಡು. ನನ್ನ ಬೈಕು ನೀನು ಒಬ್ಬಳೇ ಹೋಗೋದು ಬೇಡ ಅಂತ ಹೇಳ್ತಾ ಇದೆ. ಬಾಸು, ಆದರೆ ನಾನು ಹೋಗಲೇಬೇಕು. ಸರಿ,
ಹುಷಾರಾಗಿ ಹೋಗ್ಬಾ. ಸರಿ ದುರ್ಗಾ, ಹುಷಾರಾಗಿ ಹೋಗ್ಬಾ. ಛೇ, ನನಗೇನಾಗಿದೆ? ಯಾಕೆ ಈ ಥರ ಏನೇನೋ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊತಾ ಇದ್ದೀನಿ? ಅಪ್ಪ, ಅಪ್ಪ, ಅದು ನನ್ನೊಳಗೆ ಏನೇನೋ ಪ್ರಶ್ನೆಗಳು ಕಾಡ್ತಿದೆ ಅಪ್ಪ. ಅದಕ್ಕೆ ನಿನ್ನಿಂದನೇ ಉತ್ತರ ಸಿಗೋದು. ಇಷ್ಟೊತ್ತು ಬಾಸ್ ಕೂಡ ನನ್ನ ಜೊತೆಲೇ ಇದ್ರು. ಬೇಡ ಬೇಡ ಬೇಡ, ಸಲ್ಲದು ಸಲ್ಲದು. ತುಂಬಾ ಕೆಟ್ಟದ್ದು, ಘೋರವಾದದ್ದು, ಮೋಸ, ಕಣ್ಕಟ್ಟು ಕಣ್ಕಟ್ಟು, ಮೋಸ, ಕಣ್ಣಿಗೆ ಮೋಸ. ಅಪ್ಪ, ಏನಾಯ್ತು? ಯಾಕೆ ಏನೇನೋ ಹೇಳ್ತಿದ್ಯಾ? ಪೂಜಾರಿ ಹೇಳಿದ ವಿಷಯದ ಬಗ್ಗೆ ನಾನು ನಿನ್ನ ಕೇಳೋಣ ಅಂತ ಬಂದೆ. ಅವ್ರು ಏನು ಹೇಳ್ತಿದ್ರು ಗೊತ್ತಾ? ಸಲ್ಲದು, ನಡಿಬಾರ್ದು, ಆಗ ಕೂಡ್ದು, ನಡಿಬಾರ್ದು, ಕಂಟಕ, ಸರ್ವನಾಶ. ನಮ್ಮವರೇ ನಮಗೆ ಶತ್ರು ಆಗೋ ಕಾಲ. ನೋವು, ಹೋರಾಟ, ನಮ್ಮವರೇ ನಮಗೆ ಶತ್ರು. ಸಂಬಂಧಗಳು, ರಕ್ತ ಸಂಬಂಧಗಳು ವೈರಿ. ಕಾಲ ಕೆಟ್ಟ ಕಾಲ. ಜಾಗ್ರತೆ ಜಾಗ್ರತೆ. ಅಲ್ಲ, ಏನು ಅನಾಹುತ? ಯಾರ ಬಗ್ಗೆ ಹೇಳ್ತಿದ್ಯಾ ನೀನು? ಅಂಬಿಕಾ ಅವ್ರ ಬಗ್ಗೆನಾ? ಯಾವ ರಕ್ತ ಸಂಬಂಧ ಅಪ್ಪ? ಅಲ್ಲ, ನಮ್ಮವರು ಅಂದ್ರೆ ಅಥವಾ ಬೇರೆ ಏನಾದರೂ ಹೇಳ್ತಿದ್ಯಾ ನೀನು? ನನ್ಗೊಂದು ಅರ್ಥ ಆಗ್ತಿಲ್ಲಪ್ಪ, ಸ್ವಲ್ಪ ಬಿಡಿಸಿ ಹೇಳು. ಹೋರಾಟ ಸಲ್ಲದು, ಅನಾಹುತ ಸಲ್ಲದು. ಹೋರಾಟ ಬೇಡ ಬೇಡ. ಅಪ್ಪ, ಒಂದ್ ವೇಳೆ ಶ್ರಾದ್ದ ಆಗ್ಲಿಲ್ಲ ಅಂದ್ರೆ ಆತ್ಮಗಳು ನರಳಿ ನರಳಿ ತನ್ನವರನ್ನೇ ಬಲಿ ತಗೊಳ್ಳುತ್ತೆ. ನಮ್ಮವರೇ ನಮಗೆ ಶತ್ರು. ಸಂಬಂಧಗಳು, ರಕ್ತ ಸಂಬಂಧಗಳು ವೈರಿ.